ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಸದನದ ಒಳಗೆ ಹೊರಗೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸ್ತಾ ಇದೆ ವಾಲ್ಮೀಕಿ ನಿಗಮದ ವಿಚಾರ. ಮತ್ತೊಂದು ಕಡೆ SIT ED ತನಿಖೆ ಚುರುಕಾಗಿ ಮುಂದುವರಿತಾ ಇದೆ. ಈ ಹೊತ್ತಲ್ಲಿ ಸಿಕ್ತಿರುವ ಬಿಗ್ ಟ್ವಿಸ್ಟ್ ಏನ್ ಹಾಗಾದ್ರೆ? ಈ ವಾಲ್ಮೀಕಿ ನಿಗಮದ ಬೃಹತ್ ಅಕ್ರಮದ ಕುರಿತು ಸ್ಫೋಟಕ ವಿಚಾರ, ಜಡ್ಜ್ಮೆಂಟ್ ಏನ್ ಹಾಗಾದ್ರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಮೊನ್ನೆಯಷ್ಟೇ ED ಅಧಿಕೃತವಾಗಿ ಹೇಳಿಕೆಯನ್ನ ಹೊರಗಿಡ್ತು. ಊಹಾಪೋಹ ಅಲ್ಲ, ಹಾಗಾಗ್ತಿದೆಯಂತೆ, ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿದೆಯಂತೆ ಅಲ್ಲ, ED ಅಧಿಕೃತವಾಗಿ ಪ್ರಕಟಣೆಯನ್ನ ಕೊಡ್ತು. ಈ ನಿಗಮದ ಹಣ ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರೆ, ಮದ್ಯ ಖರೀದಿಗೆ, ಎಲೆಕ್ಷನ್ಗೆ ಹಂಚೋದಿಕ್ಕೆ, ಲೋಕಸಭಾ ಚುನಾವಣೆಗೆ ಹಂಚೋದಿಕ್ಕೆ ಮದ್ಯ ಖರೀದಿಗೆ ಹಣ ಹೋಗಿದೆ ಅಂತ ED ಪ್ರಕಟಣೆ ಕೊಟ್ಟಿದೆ. ಅದನ್ನೇ ಕೋರ್ಟ್ಗೂ ಕೊಡ್ತಾರೆ. ನಾಳೆ ಸಾಕ್ಷಿ ಅದಕ್ಕೆ ಪೂರಕವಾಗಿ ಸಬ್ಮಿಟ್ ಮಾಡಿದ್ರೆ ಅದು ಸಾಬೀತಾಗತ್ತೆ. ಅಲ್ಲಿಗೆ ಯಾರು ಲಾಕ್ ಆಗಬೇಕೋ ಆಗ್ತಾರೆ. ED ಅಂತೂ ಈಗ ಪ್ರಕಟಣೆ ಕೊಟ್ಟಿರೋದು ಇದು ಅಕ್ರಮಕ್ಕೆ, ಎಲೆಕ್ಷನ್ ಅಕ್ರಮಕ್ಕೇನೇ ಬಳಕೆಯಾಗಿದೆ ಅಂತ. ನಾಗೇಂದ್ರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಅಂತ. ನಾಗೇಂದ್ರ ಆಪ್ತನ ಮೊಬೈಲ್ ಅಲ್ಲೇ ದಾಖಲೆಗಳು, ಎಲೆಕ್ಷನ್ಗೆ ಬಳಕೆಯಾಗಿರುವ, ಅಕ್ರಮಕ್ಕೆ ಬಳಕೆಯಾಗಿರುವ ದಾಖಲೆಗಳನ್ನು ಹೊರಗೆ ತೆಗೆದಿರೋದ್ರ ಬಗ್ಗೆನೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವ ಪಾಯಿಂಟ್ಸ್ ಅಲ್ಲಿ ನೋಡಿದ್ವಿ. ಇದಷ್ಟು ED ಆಧಾರದಲ್ಲಿ ನಾವು ಮಾತಾಡೋದಕ್ಕೆ ಸಾಧ್ಯವಾಗಿರೋದು. ಇದು ಬಿಟ್ಟರೆ ನಮಗೇನು ಗೊತ್ತು? ಜನಸಾಮಾನ್ಯರಿಗೆ ಕೋರ್ಟ್ ತೀರ್ಪು ಬಂದ ಮೇಲೆ ಗೊತ್ತಾಗ್ಬೇಕಲ್ವಾ, ತಾರ್ಕಿಕ ಅಂತ್ಯಕ್ಕೆ ಹೋದ ಮೇಲೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಡೀತಾ ಇರೋ ಹೊತ್ತಲ್ಲಿ ಜಡ್ಜ್ಮೆಂಟ್ ಕೊಟ್ರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಈಗ ಏನು ಹಾಗಾದ್ರೆ? ಹಣಕಾಸು ವಿಚಾರದಲ್ಲಿ ನಿಗಮದ MDನೇ ಜವಾಬ್ದಾರಿ, ಮಿನಿಸ್ಟರ್ ಓನ್ಲಿ ಪಾಲಿಸಿ ಮೇಕರ್. MD ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಿರ್ತಾರೋ ಅವರೇ ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಾರೆ, ಮಿನಿಸ್ಟರ್ ಪಾಲಿಸಿ ಮೇಕರ್ ಆಗಿರ್ತಾರೆ. ನಾಗೇಂದ್ರ ದದ್ದಲ್ ನಿಗಮದ ಅಧ್ಯಕ್ಷರು, ಮಿನಿಸ್ಟರು, ಅವರ ಪಾತ್ರ ಇಲ್ಲ ಅನ್ನುವ ಸಮಜಾಯಿಷಿ ಕೊಡ್ತಿದ್ದಾರೆ ಈಗ ಮುಖ್ಯಮಂತ್ರಿಗಳು. ವಸಂತನಗರದ ಬ್ರಾಂಚ್ ಮ್ಯಾನೇಜರ್ ಶೋಭಾ ಹಣವನ್ನು MG ರಸ್ತೆ ಶಾಖೆಗೆ ವರ್ಗಾಯಿಸಿದ್ದಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋದು. 187.33 ಕೋಟಿ ಹಣವನ್ನ ಇವರು ವರ್ಗಾಯಿಸಿದ್ದಾರೆ. ಸೊ ನಿಗಮದ MD ಮಾಡಿರುವ ಅಕ್ರಮ ಇದು ಅಂತಿದ್ದಾರೆ ಸಿದ್ದರಾಮಯ್ಯನವರು. ಅಂದ್ರೆ ಅಕ್ರಮ ಆಗಿರೋದು ಹೌದು ಅನ್ನೋದನ್ನು ಒಪ್ಕೊಳ್ತಿದ್ದಾರೆ ಅವರು. ಬ್ರಹ್ಮಾಂಡ ಅಕ್ರಮ ಬಟಾ ಬಯಲಾಗಿ ಅಧಿಕಾರಿಯ ಆತ್ಮಹತ್ಯೆಯಾಗಿ ಏನೇನಾಗಿದೆಯಲ್ಲ, ಹೌದು, ಇದನ್ನಲ್ಲ ಅಂತಿಲ್ಲ ಮುಖ್ಯಮಂತ್ರಿಗಳು. ಆದ್ರೆ ಇದರಲ್ಲಿ ಸಚಿವರ ಪಾತ್ರ ಇಲ್ಲ, MDನೇ ಮಾಡಿರೋದು ಅಂತ ಡಿಕ್ಲೇರ್ ಮಾಡ್ತಿದ್ದಾರಾ? ಕುತೂಹಲಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಈ ಹೇಳಿಕೆ ಸದನದ ಒಳಗೆ ಹೊರಗೆ ಅಬ್ಬರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಪ್ರತಿಪಕ್ಷಗಳ ವಿರುದ್ಧ ನಿಮ್ಮ ರಹಸ್ಯಗಳನ್ನೆಲ್ಲ ಸ್ಫೋಟಿಸ್ತೀವಿ ಅಂತ. ಸೊ ಮುಖ್ಯಮಂತ್ರಿಗಳು ಹೇಳ್ತಿರೋದು ಇದರಲ್ಲಿ ಸರ್ಕಾರದ ಪಾತ್ರವಾಗ್ಲಿ, ಮಿನಿಸ್ಟರು, ಶಾಸಕರ ಪಾತ್ರವಾಗ್ಲಿ ಇಲ್ಲ, MDನೇ ಇದೆಲ್ಲ ಮಾಡಿದ್ದು, ಅಧಿಕಾರಿಗಳು ಸೇರ್ಕೊಂಡು ಮಾಡಿರುವಂತಹ ಸಂಚು ಇದು, ಅಕ್ರಮ ಆಗಿದೆ, ಯಾರಿಂದ ಆಗಿದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಈಗ ಬಿಗ್ ಟ್ವಿಸ್ಟ್ ಕೊಡ್ತಿದ್ದಾರೆ. ED ಇನ್ವೆಸ್ಟಿಗೇಷನ್ ಅಖಾಡಕ್ಕಿಳಿದಿರುವ ED ಏನ್ ಹೇಳಿದೆ? SIT ಮೇಲೇನೆ ಆರೋಪಗಳಿವೆ. ಆದ್ರೂ SITಯ ತನಿಖೆಯಲ್ಲಿಯೂ ಮಿನಿಸ್ಟರು, ಶಾಸಕರಿಗೆಲ್ಲ ಲಿಂಕ್ ಒಂದೊಂದೇ ಓಪನ್ ಆಗಿವೆಯಲ್ಲ. ಮುಖ್ಯಮಂತ್ರಿಗಳಿಗೆ ಈ ಪ್ರಶ್ನೆ ಕೇಳಿದ್ರೆ ಎಲ್ಲಿದೆ ದಾಖಲೆ? ಕೊಡಿ ದಾಖಲೆ ಕೊಡಿ ಅಂತಾರೆ. SIT ಅವರು ಕೊಟ್ಟಿರುವ ಮಾಹಿತಿಯ ಮೇರೆಗೆ, SIT ಮೂಲಗಳ ಮಾಹಿತಿಯನ್ನೇ ಇಷ್ಟು ದಿನ ಮಾಧ್ಯಮಗಳು ಟೆಲಿಕಾಸ್ಟ್ ಮಾಡಿರೋದು, ಬೇರೆ ಯಾರೂ ಅಲ್ಲ. ಈಗ ED ಬಂದ ಮೇಲೆ ED ಮೂಲಗಳಿಂದ ಸಿಗ್ತಾ ಇದೆ. ED ಅಧಿಕೃತ ಪ್ರಕಟಣೆಯಲ್ಲಿಯೇ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿದೆ. ಇದು ಯಾವುದೂ ಬೇಡ, SIT ED ಎಲ್ಲ ಬಿಟ್ಟು ಹಾಕೋಣ. ಏನೂ ಪಾತ್ರವಿಲ್ಲದ ನಾಗೇಂದ್ರ ಅವರನ್ನ ಯಾಕೆ ರಾಜೀನಾಮೆ ತಗೊಂಡ್ರಿ? ಒಬ್ಬರು ಮಿನಿಸ್ಟರ್ ರಾಜೀನಾಮೆ ತಗೊಳ್ಳೋದು ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಣ್ಣ ವಿಷಯನ? ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ಸರ್ಕಾರಕ್ಕೆ ಮುಜುಗರ, ಅತಿ ದೊಡ್ಡ ಮುಖಭಂಗ. ಅಂಥದ್ರಲ್ಲಿ MDನೇ ಮಾಡಿದ್ದು. ಅದು ಏನಾಗತ್ತೋ ಆಗ್ಲಿ ನೋಡೋಣ ಅಂತ ಪಟ್ಟು ಹಿಡಿದು ಮುಖ್ಯಮಂತ್ರಿಗಳು ನಾಗೇಂದ್ರ ತಲೆ ಕಾಯ್ಬೇಕಿತ್ತು. ಯಾಕೆ ರಾಜೀನಾಮೆ ತಗೊಂಡ್ರಿ? ಹೀಗಿರೋವಾಗ ಮುಖ್ಯಮಂತ್ರಿಗಳು ಈಗ ಸಮರ್ಥನೆಗೆ ಇಳಿದಿರೋದು ಇದು MDಯಿಂದ ಆಗಿರೋದು ಹಗರಣ ಅಂತ. ಸೊ ಡಿಕ್ಲೇರ್ ಮಾಡ್ತಿದ್ದಾರಾ, ಮುಖ್ಯಮಂತ್ರಿಗಳು ಜಡ್ಜ್ಮೆಂಟ್ ಮಾಡ್ತಿದ್ದಾರಾ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಎದ್ದಿದೆ ಈಗ.
ಇನ್ವೆಸ್ಟಿಗೇಷನ್ ನಡೀತಿರುವ ಹೊತ್ತಲ್ಲಿ ಎಲ್ಲಕ್ಕಿಂತ ಪ್ರಮುಖವಾದ ಟ್ವಿಸ್ಟ್ ಏನಪ್ಪಾ ಅಂತ ಕೇಳಿದ್ರೆ 4 ಮಿನಿಸ್ಟರ್ಗಳು ಕೊಡ್ತಾ ಇರುವಂತಹ 4 ಅಲ್ಲ 5 ಮಿನಿಸ್ಟರ್ಗಳು ಕೊಡ್ತಾ ಇರುವಂತಹ ಟ್ವಿಸ್ಟ್ ಯಾರ್ಯಾರು? KJ ಜಾರ್ಜ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್. ಈ ಪ್ರಮುಖ 5 ಮಿನಿಸ್ಟರ್ಗಳು ಕೊಡ್ತಿದ್ದಾರೆ ಒಂದು ಟ್ವಿಸ್ಟ್ ಅನ್ನ. ಏನಪ್ಪಾ ಅಂತ ಕೇಳಿದ್ರೆ ವಾಲ್ಮೀಕಿ ಹಗರಣದ ತನಿಖೆಯನ್ನ SIT CBI ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಪ್ರಕರಣದಲ್ಲಿ ಪ್ರವೇಶ ಮಾಡಿರುವ ED CM ಅನ್ನ ಸಿಲುಕಿಸೋದಕ್ಕೆ, ಈ ಕೇಸ್ನಲ್ಲಿ ಮುಖ್ಯಮಂತ್ರಿಯನ್ನ ಸಿಲುಕಿಸೋದಕ್ಕೆ ಅಂತಾನೆ ಎಂಟ್ರಿ ಕೊಟ್ಟಿದೆ, ಹುನ್ನಾರ ಮಾಡಿದೆ. ಮತ್ತು ನಾಗೇಂದ್ರ ಈಗ ಲಾಕ್ ಮಾಡೋ ತರ ಇದೆಯಲ್ಲ ಅವರನ್ನೇ ಕೇಸಲ್ಲಿ, ಅಂದ್ರೆ ಅರೆಸ್ಟ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಿದೆ. ಅವ್ರ ಪತ್ನಿನೂ ಕರೆಸಿದ್ರು, ಅವರ ಹೆಸರನ್ನೇ ಪದ್ಮನಾಭ, ಸತ್ಯನಾರಾಯಣ ವರ್ಮಾ ಅವರೆಲ್ಲ ಬಾಯಿಲ್ ಬರ್ತಾ ಇರೋದೇ ಸರ್ಕಾರದ ಹೆಸರು, ಸರ್ಕಾರ ಅಥವಾ ಎಲೆಕ್ಷನ್ ಬಳಕೆ ಆಗಿದೆ ಅಂತ ಪದ್ಮನಾಭ ಒಪ್ಪಿಕೊಂಡಿರೋದೆಲ್ಲ ಸುದ್ದಿ ಆಗ್ತಿದೆಯಲ್ವಾ. ಆದ್ರೆ ಈ ಮಿನಿಸ್ಟರ್ಗಳು ಹೇಳ್ತಿರೋದೇನಪ್ಪಾ ಅಂತ ಕೇಳಿದ್ರೆ ED ನಾಗೇಂದ್ರ ಬಾಯಲ್ಲಿ ಸಿದ್ದರಾಮಯ್ಯ ಹೆಸರು ಹೇಳಿಸೋದಿಕ್ಕೆ, ಅಂದ್ರೆ ಮುಖ್ಯಮಂತ್ರಿಗಳ ಹೆಸರನ್ನ ಹೇಳಿಸೋದಿಕ್ಕೆ ಒತ್ತಡ ಹಾಕ್ತಿದೆ, ಟಾರ್ಚರ್ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಿದ್ದಾರೆ. ಒತ್ತಡ ಹಾಕಿಸಿ ಮುಖ್ಯಮಂತ್ರಿಗಳ ಹೆಸರು ಹೇಳಿ ಸರ್ಕಾರಕ್ಕೆ ಸಂಕಷ್ಟ ತರೋದು, ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಅಂತ ಹೇಳ್ತಿದ್ದಾರೆ. ಜಾರ್ಖಂಡ್, ದಿಲ್ಲಿ ಸೇರಿದಂತೆ NDA-ಏತರ ಪಕ್ಷಗಳ ರಾಜ್ಯ ಸರ್ಕಾರಗಳನ್ನ ತನಿಖಾ ಸಂಸ್ಥೆಗಳು ಖೆಡ್ಡಾಗೆ ಬೀಳಿಸಿದ ಮಾದರಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಚು ರೂಪಿಸಲಾಗಿದೆ. ಸರ್ಕಾರವನ್ನ ಅಸ್ಥಿರ ಮಾಡೋದಿಕ್ಕೆ ಕೇಂದ್ರದಿಂದ ಅಂದ್ರೆ ಬಿಜೆಪಿ ಹೈಕಮಾಂಡ್ ನಿಂದ ದೊಡ್ಡ ಪ್ಲಾನ್ ಆಗಿದೆ ಅನ್ನೋ ಅರ್ಥದ ಬಿಗ್ ಸ್ಟೇಟ್ಮೆಂಟ್ ಒಂದು ಸಿಡಿದಿದೆ. ಸೊ ಸರ್ಕಾರ ಶೇಕ್ ಆಗೋ ಮಟ್ಟಿಗೆ ಈಗ ED ಎಂಟ್ರಿ ಆದ್ಮೇಲೆ ಏನೋ ಒಂದು ಆಗ್ತಿದೆ ಅಂತ ಪಂಚ ಸಚಿವರುಗಳು ಹೇಳ್ತಾ ಇರುವಂತಹ ವಿಚಾರ ಇದು. ಹಾಗಾಗಿ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು ದದ್ದಲ್ ಮತ್ತು ನಾಗೇಂದ್ರ ಬಾಯಲ್ಲಿ CM ಹೆಸರು ತೆಗೆಸೋದಿಕ್ಕೆ ನೋಡ್ತಿದ್ದಾರಂತೆ. ಮುಖ್ಯಮಂತ್ರಿಗಳ ಹೆಸರು ಬಂದ್ಬಿಟ್ರೆ ಸರ್ಕಾರ ಬೀಳತ್ತೆ ಅನ್ನುವ ಕಾರಣಕ್ಕೆ ಅವರನ್ನ ಲಾಕ್ ಮಾಡಬೇಕು ಅಂತಾನೇ ಪ್ಲಾನ್ ಮಾಡಿದ್ದಾರೆ ಅಂತ 5 ಮಿನಿಸ್ಟರ್ಗಳು ಹೇಳ್ತಿದ್ದಾರೆ. ಮೊನ್ನೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಬೇರೆ ಹೇಳಿದ್ರಲ್ಲ, ಮುಖ್ಯಮಂತ್ರಿಗಳು ಇನ್ವೆಸ್ಟಿಗೇಷನ್ ಎದುರಿಸಲೇಬೇಕು, ಅವರ ಗಮನಕ್ಕಿಲ್ಲದೆ, ಹಣಕಾಸು ಇಲಾಖೆ ಗಮನಕ್ಕೆ ಇಲ್ಲದೆ ಇದೆಲ್ಲ ಆಗೋಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ಮಾಡಿದ್ರು. ಮತ್ತು ಮೂಡಾ ಕೇಸು ಅದು ಇದು ಸಿದ್ದರಾಮಯ್ಯನವರು ಅರೆಸ್ಟ್ ಆಗಬಹುದು ಅನ್ನೋ ರೀತಿಯ ಬಿಗ್ ಬಾಂಬ್ ಸಿಡಿಸಿದ್ರು. ಈಗ ಇಲ್ಲಿನ ಪಂಚ ಮಿನಿಸ್ಟರ್ಗಳು ಹೇಳ್ತಾ ಇರೋದು ಸಿದ್ದರಾಮಯ್ಯನವರನ್ನ ಸಿಕ್ಕಾಕ್ಸಿ ಸರ್ಕಾರ ಬೀಳಿಸೋದಿಕ್ಕೆ ಮಾಡಿರುವ ಪ್ಲಾನ್ EDಯ ಮೂಲಕ ಅಂತ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ವಾಲ್ಮೀಕಿ ನಿಗಮದ ಕೇಸ್ಗೆ ಮತ್ತೊಂದು ಕಡೆ ಚಾರ್ಜ್ ಶೀಟ್ ಬಿಜೆಪಿಯ ವಿರುದ್ಧ. ನಮಗೆ ಕುತೂಹಲ ಇರೋದೇನಂದ್ರೆ ಬಿಜೆಪಿಯವರು ಏನು ಸಾಚ ಅಥವಾ ಇನ್ನೊಬ್ರು ಸಾಚ ಅಂತ ಹೇಳ್ತಿರೋರು ಯಾರು? ಅವ್ರ ಕಾಲದಲ್ಲೂ ಬೇಕಾದಷ್ಟು ಭ್ರಷ್ಟಾಚಾರದ ಕೇಸ್ಗಳು ತಾಂಡವಾಡಿದ್ವು. ಈಗ ನಿಮ್ಮ ಸರ್ಕಾರ ಬರ್ತಾ ಇದ್ದ ಹಾಗೆ, ಸಿದ್ದರಾಮಯ್ಯನವರು ಬರ್ತಾ ಇದ್ದ ಹಾಗೆ ಅದೆಲ್ಲ ಬಯಲು ಮಾಡ್ತೀನಿ ಅಂತ ಸವಾಲ್ ಹಾಕಿ ಸಮಿತಿ ಕಮಿಟಿ ಅದು ಇದು ಅಂತ ಮಾಡಿದ್ರಿ. ಆಯಾ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಸತ್ಯ ಹೊರಗೆ ಎಳಿತೀವಿ ಅಂತ. 1 ವರ್ಷ ಆಯ್ತು ಸತ್ಯ ಹೊರಗೆ ಎಳೆದ್ರ ಸರಿ. ಈಗ ಚಾರ್ಜ್ ಶೀಟ್ ಈಗ ಯಾಕೆ ಇಡ್ತಿದ್ದೀರಿ? ಇಷ್ಟೆಲ್ಲ ತಪ್ಪುಗಳು ಬಿಜೆಪಿಯವರು ಮಾಡಿರೋದು ಗೊತ್ತಿದ್ದು ಇನ್ನೂ ಯಾಕೆ ಮುಖ್ಯಮಂತ್ರಿಗಳು ಆಕ್ಷನ್ ತಗೊಂಡಿಲ್ಲ ಅಥವಾ ತನಿಖೆ ಚುರುಕಾಗಿ ನಡೆದಿಲ್ಲ ಅನ್ನೋದೇ ಎಲ್ಲರ ಪ್ರಶ್ನೆ ಅಲ್ವಾ. ಈ ಚಾರ್ಜ್ ಶೀಟ್ ಇಟ್ಟಿದ್ದಾರೆ, ಇಲ್ಲಿ ಯಾರನ್ನೂ ಸಮರ್ಥನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲಾ ಸರ್ಕಾರಗಳ ಕಾಲದಲ್ಲೂ ಹಗರಣಗಳಾಗಿವೆ, ಈ ಸರ್ಕಾರದ್ದು ಹಿಂಗಾಗಿದೆ ಅಷ್ಟೇ. ನೋಡಿ 22 ಕೇಸ್ಗಳನ್ನ ಇಡ್ತಾ ಇರೋದೀಗ. ಎಲ್ಲ ಹಗರಣನ್ನು ತೆಗಿತೀವಿ, ಬೋವಿ ನಿಗಮದ ಕೇಸಿಂದ ಹಿಡಿದು ಎಲ್ಲ ತೆಗಿತೀನಿ ಅಂತ ಗುಡುಗಿದ್ದಾರೆ ಬಿಜೆಪಿಯ ವಿರುದ್ಧ. ಯಡಿಯೂರಪ್ಪನವರು CM ಆಗಿದ್ದಾಗ 2021 ಟೈಮಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸಚಿವರಾಗಿದ್ದಾಗ ಹಗರಣದ ಮೊತ್ತ 47.16 ಕೋಟಿ, APMC ಹಗರಣ, ಬೋವಿ ಅಭಿವೃದ್ಧಿ ನಿಗಮದ್ದು 87 ಕೋಟಿ, ದೇವರಾಜ ಅರಸು ಟ್ರಕ್ ಟರ್ಮಿನಲ್ದು 50 ಕೋಟಿ, ಗಂಗಾ ಕಲ್ಯಾಣ ಯೋಜನೆದು 430 ಕೋಟಿ, ಪ್ರವಾಸೋದ್ಯಮ ಇಲಾಖೆದು, ಆಮೇಲೆ ಕಿಯೋನಿಕ್ಸ್ ಹಗರಣ, ಕೋವಿಡ್ ಟೈಮಲ್ಲಿ 40,000 ಕೋಟಿ. ಯತ್ನಾಳೆ ಹೇಳಿದಾರಲ್ಲ, ಸುಧಾಕರ್ ಶ್ರೀರಾಮುಲು ವಿರುದ್ಧ ಎಲ್ಲ ಚಾರ್ಜ್ ಶೀಟ್ ಬಿಟ್ಟಿರೋದೀಗ. ಒಂದಲ್ಲ ಎರಡಲ್ಲ ಸಾಕಷ್ಟು ಬಿಟ್ಟಿದ್ದಾರೆ. ಇದೆಲ್ಲ ಇಟ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತೀರಾ, ಮಾನ ಮರ್ಯಾದೆ ಇಲ್ವಾ ಅಂತ ಸಿದ್ದರಾಮಯ್ಯನವರು ಗುಡುಕ್ತಿದ್ದಾರೆ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಅವರ ಬಣ್ಣವನ್ನ ಯಾರ್ಯಾರು ಕಳ್ಳರಿದ್ದಾರೋ ಬಿಜೆಪಿಯಲ್ಲಿ ಅವರ ಬಣ್ಣವನ್ನು ಬಯಲು ಮಾಡಿ, ಬರೀ ಬಣ್ಣ ಬಯಲು ಮಾಡಿದ್ರೆ ಸಾಕಾಗಲ್ಲ, ಆಕ್ಷನ್ ತಗೊಳ್ಳಿ, ಶಿಕ್ಷೆ ಆಗೋ ಥರ ಮಾಡಿ. ಅದೇ ರೀತಿಯಲ್ಲಿ ಈಗ ನಾಗೇಂದ್ರ ಅವರು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅವರನ್ನು ದಯವಿಟ್ಟು ಕ್ಯಾಬಿನೆಟ್ಗೆ ತಗೊಳ್ಳಿ ಅಂತ ಹೇಳ್ಬಹುದು ಅಷ್ಟೇ. ಕಾಂಗ್ರೆಸ್ ಅಲ್ಲಿ ತಪ್ಪು ಮಾಡಿದವರು, ಬಿಜೆಪಿಯಲ್ಲಿ ತಪ್ಪು ಮಾಡಿದವರು ಎಲ್ಲರೂ ಜೈಲಿಗೆ ಹೋಗ್ಲಿ, ತಪ್ಪು ಮಾಡಿದವರು ಕ್ಯಾಬಿನೆಟ್ಗೆ ಬರಲಿ.
ಆರಾಮಾಗಿ ಅವರು ಆಡಳಿತವನ್ನ ಕೊಡಲಿ ಅಂತ ಮಾತ್ರ ಜನಸಾಮಾನ್ಯರು ಹೇಳೋಕ್ ಸಾಧ್ಯ. ಈ ಆರೋಪ ಪ್ರತ್ಯಾರೋಪ ಬಾಣ ತಿರುಗು ಬಾಣ ಎಲ್ಲಿಗಾದ್ರೂ ಹೋಗ್ಕೊಳ್ಳಿ, ಒಟ್ನಲ್ಲಿ ಜನಸಾಮಾನ್ಯರಿಗೆ ಬಡವರಿಗೆ ಸಿಗಬೇಕಾಗಿರುವ ದುಡ್ಡನ್ನ ಮಾತ್ರ ಕೊಳ್ಳೆ ಹೊಡೆಯದೇ ಇರಲಿ. ಇವ್ರ ಹೆಸರು ಅವ್ರು ಹೇಳ್ಕೊಂಡು, ಅವ್ರ ಹೆಸರು ಇವ್ರು ಹೇಳ್ಕೊಂಡು, ಪಾಪ ಮಕ್ಕಳ ಸ್ಕಾಲರ್ಶಿಪ್ಪು, ರೈತರಿಗೆ ಸಿಗಬೇಕಾದ ಬೋರ್ವೆಲ್ಲು, ಪಂಪ್ ಸೆಟ್ಟು, ಇನ್ನೊಂದು ಅಂಥದ್ದಕ್ಕೆ ಕೈ ಹಾಕಬೇಡಿ. ಅಥವಾ ಯಾವುದಕ್ಕಾದ್ರೂ ಸರಿ, ಇದೆಲ್ಲ ಇರೋದು ಬೋವಿ ನಿಗಮದ್ದಾದ್ರೂ ಇಟ್ಕೊಳ್ಳಿ ಅಥವಾ ST ನಿಗಮದ್ದಾದ್ರೂ ಇಟ್ಕೊಳ್ಳಿ, ಎಲ್ಲ ಇರೋದು ಜನಸಾಮಾನ್ಯರಿಗೆ ಬಡವರಿಗೆ ಅಲ್ವಾ. ಅವ್ರ ದುಡ್ಡಕ್ಕೆ ಕೈ ಹಾಕಬೇಡಿ. ನೀವು ಏನಾದರೂ ಮಾಡ್ಕೊಳ್ಳಿ, ಕಿತ್ತಾಡ್ಕೊಳ್ಳಿ. ಒಟ್ನಲ್ಲಿ ಈ ಬೃಹತ್ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕೇಸ್, ಅಕ್ರಮದ ಕೇಸ್ಗೆ ಬಿಗ್ ಟ್ವಿಸ್ಟ್ ಅನ್ನೇ ಕೊಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.